ಕನ್ನಡ ಕಸ್ತೂರಿ ನುಡಿಯಿರು ಕರುಣಾಳು ಮಣ್ಣಿರು ಚಿಂತಿರು ಸುಬ್ಬಣ್ಣ ಅಂತ ಎಲ್ಲರೂ ನನ್ನನ್ನು ಸಾಹಿತಿ ಸುಬ್ಬಣ್ಣ ಅಂತ ಕರೀತಾರೆ. ನನಗೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಆಸ್ಕರ್ ಪ್ರಶಸ್ತಿ ಇದೆಲ್ಲ ತಗೋಬೇಕು ಅಂತ ಆಸೆ. ಯಾವುದೂ ಇನ್ನೂ ಬಂದಿಲ್ಲ. ಅಂದಾಗೆ ನನ್ನ ಚಿಕ್ಕ ಚೊಕ್ಕ ಸಂಸಾರನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನನಗೆ ಒಬ್ಬಳು ಹೆಂಡತಿ ಇದ್ದಾಳೆ ಅಷ್ಟೇ. ಅವಳ ಹೆಸರು ಸುಂದರಿ ಅಂತ. ನಾನು ಪ್ರೀತಿಯಿಂದ ಸುಂದ್ರು ಕರಿತೀನಿ. ಏನು ಅಂದ್ರೆ ಕರೆದ್ರೆ ಅಂದ್ರೆ ಇಲ್ಲ, ನಾನು ಪರಿಚಯ ಮಾಡ್ಕೊಂತ ಇದ್ದೆ ಅಷ್ಟೇ. ನಿಮ್ಗಂತೂ ಮಾಡೋದಕ್ಕೆ ಏನು ಕೆಲಸ ಇಲ್ಲ. ನನ್ಗೆ ಅಡಿಗೆ ಮನೇಲಿ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ಬರ್ಲಾ? ನೋಡೋಣ, ನನ್ನ ಹೆಂಡತಿ ತುಂಬಾ ಸಾಧ್ವಿ, ಸಾಫ್ಟು ಅಂತ ಮಾತ್ರ ಅಂದ್ಕೋಬೇಡಿ. ನೋಡಿ, ಮರ್ತೇ ಬಿಟ್ಟಿದ್ದೆ, ಇನ್ನೊಬ್ಬ ಬಹಳ ಮುಖ್ಯವಾದ ಪರಿಚಯ ಮಾಡ್ಕೊಡ್ಬೇಕು. ನನಗೊಬ್ಬನು ವಂಶೋದ್ಧಾರಕ ಇದ್ದಾನೆ. ಅವನ ಹೆಸರು ಪುಟ್ಟಸ್ವಾಮಿ ಅಂತ. ನಮ್ಮ ತಾತ ಹೆಸರು. ನಾನು ಪ್ರೀತಿಯಿಂದ ಪುಟ್ಟ ಅಂತ ಕರಿತೀನಿ. ಏನಪ್ಪ ಕರ್ತದ್ದು? ಅದು ಏನಾಯ್ತಂದ್ರೆ ಅಲ್ಲ, ಏನ್ ಹೇಳಪ್ಪ ಬೇಗ, ನನಗೆ ಸ್ಕೂಲಿಗೆ ಟೈಮ್ ಆಗ್ತಿದೆ. ನೀನ್ ಹೇಳಲ್ಲ, ಹೋಗು. ನೋಡಿದ್ರಲ್ಲ ಇವನು ಕರೋನಾ ಬರಕ್ ಮುಂಚೆ 25 kg ಇದ್ದ ಅಷ್ಟೇ. ಇವಾಗ ನೋಡಿ 75 kg ಇದ್ದಾನೆ. ನಾನು ಅವಾಗ 80 kg ಇದ್ದೆ, ಇವಾಗ 60 kg ಇದ್ದೀನಿ. ಇನ್ನೊಂದು ಬಹಳ ಮುಖ್ಯವಾದ್ದು, ಅವನಿಗೆ ಯಾಕೆ ಅಷ್ಟೊಂದು ಗಡ್ಡ ಇದೆ ಅನ್ಕೊಂಡ್ಬಿಟ್ರಾ? ಹಾರ್ಮೋನ್ ಪ್ರಾಬ್ಲಮ್ ಮಾಡಿ ಸ್ವಾಮಿ. ರಾತ್ರಿನೂ ಶೇವಿಂಗ್ ಮಾಡಿದ್ದೀನಿ ನಾನೇ. ನೋಡಿ, ಬೆಳಗ್ಗೆ ಎಷ್ಟೊಂದು ಬೆಳೆದ್ಬಿಟ್ಟಿದ್ದೀನಿ. ಇದು ಕತೆ ನಮ್ಮ ಮನೆದು. ಇರ್ಲಿ. ಇನ್ನೊಂದು ವಿಚಾರ ಮರ್ತ್ಬಿಟ್ಟಿದ್ದೆ. ಅವನು ಬೆಳಗ್ಗೆ ತಿಂಡಿ ತಿನ್ನಲ್ಲ, ಮಧ್ಯಾಹ್ನ ಊಟ ಮಾಡಲ್ಲ, ರಾತ್ರಿ ಊಟ ಮಾಡಲ್ಲ. ಆದ್ರೆ 3 ಹೊತ್ತು ಏನಾರು ಒಂದು ತಿಂತಾನೆ ಇರ್ತಾನೆ. ಇವಾಗ ರಜೆ ಇದೆ, ಆದ್ರೂ ಅವನು ಯಾಕೆ ಬ್ಯಾಗ್ ಇಟ್ಕೊಂಡಿದ್ದಾನೆ ಅಂತ ನಿಮ್ಗೆಲ್ಲ ಅನುಮಾನ ಅಲ್ವಾ? ಅದು ಯಾಕೆ ಅಂತ ಇವಾಗ ಹೇಳ್ತೀನಿ ಕೇಳಿ. ಆ ಬ್ಯಾಗಲ್ಲಿ ಪುಸ್ತಕ ಇರಲ್ಲ. ನೋಡಿ, ತೆಗಿದ ನೋಡಿ, ಬರೀ ಇಂಥ ಕುರ್ಕುರೆ ತಿಂಡಿನೇ ಇರೋದು. ಇರೋ ಮಗ ಅವ್ನು ಹೆಂಗಾರು ಬೇಡ ಬಿಟ್ಬಿಡಿದಿ. ಏ ಸುಂದ್ರಿ, ಒಂದ್ ಸ್ವಲ್ಪ ಕಾಫಿ ತಗೊಂಬಾರೆ. ನನ್ನ ಹೆಂಡತಿ ಕಾಫಿ ಬಹಳ ಚೆನ್ನಾಗಿ ಮಾಡ್ತಾರೆ. ನಾನ್ ಕಾಫಿ ಕೇಳಿಲ್ವೇನೆ? ಅಯ್ಯೋ, ಏನು ಅಂದ್ರೆ ನೀವು ತರೋದೇ 1 ಲೀಟರ್ ಹಾಲ. ಬೆಳಿಗ್ಗೆ ನೀವು ವಾಕಿಂಗ್ ಹೋಗ್ಬೇಕಾದ್ರೆ 1/2 ಲೀಟರ್ ಗಟ್ಟಿ ಹಾಲ್ನ ಹಾರ್ಲಿಕ್ಸ್ ಹಾಕಿ ಮಗು ಕುಡ್ಸುದ್ನ ನೀವೀಗ ವಾಕಿಂಗ್ ಮುಗಿಸ್ಕೊಂಡ್ ಬಂದ್ರ ಇನ್ನು ಉಳ್ದಿದ್ ಬರೀ 1/2 ಲೀಟ್ರು. ಅದಕ್ಕೆ ಬೂಸ್ಟ್ ಕೊಟ್ಟೆ. ಬೆಳೆಯೋ ಮಗುಗೆ ಅಷ್ಟು ಬೇಡ್ವಾ? ಅಮ್ಮ ಅಮ್ಮ, ಅಪ್ಪ ನೋಡಮ್ಮ, ನಾನು ಹಾಲು ಕೊಡಂತೆ ಒಂದೇ ಸಮ ದುಡ್ಡುಟ್ಕೊಂಡು ನೋಡ್ತಿದ್ದಾರೆ. ಇಲ್ಲ ಕಣ, ನೀನ್ ಕುಡಿ ಬಾ, ಕುಡಿ ಕುಡಿ ಕುಡಿ. ಅಮ್ಮ ಅಮ್ಮ, ಅಪ್ಪ ನೋಡಮ್ಮ, 2 ಸರಿ ಕುಡಿ ಕುಡಿ ಅಂತಿದ್ದಾರೆ. ನೀವು ಇರೋದೊಂದ್ ಮಗ, ನೀವ್ ಆ ರೀತಿ ದುರ್ಗುಟ್ಕೊಂಡು ನೋಡಿದ್ರೆ ಮಗು ದೃಷ್ಟಿ ಆಗೋದಿಲ್ವಾ? ಹೋಗ್ರಿ ಆ ಕಡೆ. ಆಯ್ತು ಬಿಡು, ಹೋಗ್ತೀನಿ. ಅಮ್ಮ ಅಮ್ಮ, ಅಪ್ಪ ಕೋಪ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಪ್ಪ, ಖುಷಿಯಾಗಿ ಹೋಗ್ತೇನೆ. ಕುಡಿ ಆಯ್ತಾ? ಇಲ್ಲ ಏನೇ ನಿಮ್ದು ಗೋಡ ಮಗು ಗೋಡು ಕೊಡದೆ ಆಗೋಯ್ತು. ಪಾಕೊಂತ ನೀನ್ ಏನು ತಿಂದಿ
ನನ್ನ ಮಗ ಲೇಟಾಗಿ ಹುಟ್ಟಿದ್ರು ಲೇಟೆಸ್ಟಾಗಿ ಹುಟ್ಟಿದ್ದಾನೆ. ಹೆಂಗೆ ಅಂತೀರೋ, ಕಾಲಕ್ಕೆ ತಕ್ಕಂತೆ ಗಾಳಿ ಬಂದಾಗ ದೂರ್ಕೋ ಅನ್ನೋ ಥರ ಬೆಳಿತಾ ಇದ್ದಾನೆ. ನಾನು ಅಷ್ಟೇ ಕಾಲಕ್ಕೆ ತಕ್ಕಂತೆ ಹೆಂಗೋ ದುಡ್ಕೊಂಡು ಹೋಗ್ತಾ ಇದ್ದೀನಿ. ಏನ್ರಿ ಅದು ಒಬ್ಬೊಬ್ರು ಏನೇನೋ ಗೊಣಕೋತಿರೋ ಕಾಣಿಸ್ತಿದ್ದೆ. ಏನಿಲ್ಲ, ನಮ್ಮಪ್ಪ ನಾನು ನಿಮ್ಮಂತವ್ರನ್ನ ಪಡೆಯೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ನು ಅಂತ ಗೊಡಗ್ತಾ ಇದ್ದೆ. ಸಾಕು ಸುಮ್ನೆ ಇರಿ. ನೀವೇನು ನಿಮ್ ಒಳಗೆ ಏನ್ ಮಾತಾಡ್ಕೋತೀರ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡಿ, ಮಗು ಹೊಟ್ಟೆಗೆ ಏನು ತಿಂದಿಲ್ಲ. ಅವನ್ಗೆ ಅಂತ ಬಿಸಿಬೇಳೆ ಬಾತು ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಕರೆದು ಕೇಸರಿ ಬಾತ್ ಮಾಡಿ ಇಟ್ಟಿದ್ದೀನಿ. ನೀವ್ ಒಂಚೂರು ಮುಟ್ಟಬೇಡಿ ಅದ್ರಲ್ಲಿ. ಮಗುಗೆ ಅಷ್ಟೇ ತಿನ್ಸಿ, ಅರ್ಥ ಆಯ್ತಾ? ನನ್ ಕೆಲ್ಸಕ್ಕೆ ಬೇರೆ ಟೈಮ್ ಆಯ್ತು. ಸುಂದ್ರು, ಏನ್ರಿ ಅದು ತಿಂಡಿ ಯಾವಾಗ ನೋಡಿದ್ರು ತಿಂಡಿ